ಸ್ಪೆಷಲ್ ಚಿಕನ್ ಗೀ ರೋಸ್ಟು ತುಂಬಾನೇ ಫೇಮಸ್ ಇದು. ಅಂಜಲ್ ತವಾ ಫ್ರೈನ ಹೇಳಿದೀವಿ. ನೀರ್ ದೋಸೆ ನೋಡಿ ಎಷ್ಟು ಸಾಫ್ಟ್ ಆಗಿ ತೆಳ್ಳಗೈತು. 1880 ಹೊಡಿತಾ ಇದೀವಿ ಇವಾಗ. ಹೋಗ್ಬೇಕಾದ್ರೆ ಚೆನ್ನಾಗೈತಲ್ಲೋ. ಗೈಸ್, ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ ನ ಫುಡ್ ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಫೇಮಸ್ ಶೆಟ್ಟೀಸ್ ಲಂಚ್ ಹೋಮ್ಗೆ ಹೋಗ್ಬಿಟ್ಟು ಊಟನ ಮಾಡ್ತೀವಿ. ಚಿಕನ್ ಗೀ ರೋಸ್ಟು, ರಕ್ಷಿತ್ ಶೆಟ್ಟಿ ಅವರ ಫೇವ್ರೆಟ್ ಚಿಕನ್ ಗೀ ರೋಸ್ಟು, ಫಿಶ್ ಎಲ್ಲಾನು ಆರ್ಡರ್ ಮಾಡ್ಕೊಂಡು ತಿಂತೀವಿ. ರೆಡಿನಾ ಗೌತಮ್? ಶೆಟ್ಟೀಸ್ ಲಂಚ್ ಹೋಮ್ ನ ರಿವ್ಯೂ ಮಾಡಕ್ಕೆ ಜೆ.ಪಿ. ನಗರ್ ತಾನೆ ಇದು? ಜಯನಗರಕ್ಕೆ ಬಂದಿದೀವಿ. ಶೆಟ್ಟೀಸ್ ಲಂಚ್ ಹೋಮ್ ಬ್ರಾಂಚ್ಗೆ ಬನ್ನಿ, ಇವಾಗ ಹೋಗೋಣ. ಜಯನಗರ್ ಯಾವ್ದು ಗೊತ್ತಿಲ್ಲ ಗೌತಮ್ಗೆ, ವೇಸ್ಟ್ ಫೇರ್. ಯಾವ ಫ್ಲೋರ್ ಗೌತಮ್? ಫ್ಲೋರ್ ನೇಮೆ ಕಿತ್ತಾಕ್ಬಿಟ್ಟವ್ರಲ್ಲ, ಇಲ್ಲೇ ಹಾಕಿಲ್ವೇನೋ. ಸೆಕೆಂಡ್ ಫ್ಲೋರ್ ಗೈಸ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್. ಗೌತಮ್ ಫಸ್ಟ್ ಫ್ಲೋರ್. ಹಾ, ಫಸ್ಟ್ ಫ್ಲೋರ್ ಬಾರು. ಸೆಕೆಂಡ್ ಫ್ಲೋರ್ ಅಲ್ಲಿ ಇರೋದು. ಫಸ್ಟ್ ಫ್ಲೋರ್ ಇದು, ಸೆಕೆಂಡ್ ಫ್ಲೋರ್ ಇದು, ಥರ್ಡ್ ಫ್ಲೋರ್ ಇದು. ಶೆಟ್ಟೀಸ್ ಲಂಚ್ ಹೋಮ್ ಇಲ್ಲೂ ಕೆಳಗಡೆ ಹಾಕೋರು ನೋಡಿ ಬೋರ್ಡ್. ಲಿಫ್ಟ್ ಹತ್ಕೊಂಬೋಣ ಬನ್ನಿ ಗೈಸ್. ನಾವು ಫಸ್ಟ್ ಫ್ಲೋರ್ಗೆ ಬಂದ್ವಿ. ಮುಂಚೆ ಎಲ್ಲಿ ಕೂರೋಣ? ಫಸ್ಟ್ ಫ್ಲೋರ್ ಹೋಗೋದ? ಇಲ್ಲೇ ಹೋಗೋದಾ ಗೈಸ್? ನಾವು ಇವಾಗ ಶೆಟ್ಟೀಸ್ ಲಂಚ್ ಹೋಮ್ಗೆ ಬಂದ್ವಿ. ಫಸ್ಟ್ ಫ್ಲೋರಲ್ಲಿ ಫ್ಯಾಮಿಲಿ ಡೈನಿಂಗು. ಅಲ್ಲಿ ಇವಾಗ ನಮಗೆ ಮೆನ್ಯೂ ಕೊಟ್ಟಿದ್ದಾರೆ ಗೈಸ್. ಶೆಟ್ಟೀಸ್ ಲಂಚ್ ಹೋಮ್ ಅಲ್ಲಿ ಮೇನು ಫೇಮಸ್ ಏನಂತ ಅಂದ್ರೆ ಕುಂದಾಪುರ ಗೀ ರೋಸ್ಟು. ಗೈಸ್, ಕುಂದಾಪುರ ಚಿಕನ್ ಗೀ ರೋಸ್ಟ್ನ ಹೇಳೋಣ. ಬೇರೆ ಏನ್ ಬೇಕು ನೋಡೋ ಗೌತಮ್? ಫಿಶ್ ಅಲ್ಲಿ ನೋಡು ಮುಂಚೆ ಯಾವ್ದಾದ್ರು ಒಳ್ಳೆ ಸ್ಪೆಷಲ್ ಫಿಶ್ ಐಟಮ್. ಇಂಗ್ಲಿಷ್ ಓದಕ್ಕಾಗ್ಲಿಲ್ಲ ಅಂದ್ರೆ ಹೇಳು, ನಾನು ಓದ್ಬಿಟ್ಟು ಹೇಳ್ತೀನಿ. ಏನೇನೈತೆ ನೋಡೋಣ ಇರಿ ಗೈಸ್. ಗೈಸ್, ನಾನು ಮತ್ತೆ ಗೌತಮ್ ಆರ್ಡರ್ನ ಮಾಡಿದೀವಿ. ನಾವು ಹಾಫ್ ಚಿಕನ್ ಗೀ ರೋಸ್ಟು, 2 ನೀರು ದೋಸೆ, ಅಲ್ಲ 1 ಪ್ಲೇಟ್ ನೀರು ದೋಸೆ, ಮತ್ತೆ ಪ್ಲೇನ್ ಫಿಶ್ ಕರ್ರಿ, ವೈಟ್ ರೈಸು, ಮತ್ತೆ ಒಂದು ಅಂಜಲ್ ಫಿಶ್ನ ಹೇಳಿದೀವಿ ಗೈಸ್. ಪ್ರತಿಯೊಂದು ಐಟಮ್ಗೂ 25 ರೂಪೀಸ್ ಎಕ್ಸ್ಟ್ರಾ. ಯಾಕೆ ಅಂದ್ರೆ LPG ಗ್ಯಾಸ್ ಕಮ್ಮಿ ಇರೋದ್ರಿಂದ ಫ್ರೈಗೆ. LPG ಗ್ಯಾಸ್ದು ನಮ್ಮ ಹತ್ರನೇ ಇಸ್ಕೊತಾವ್ರೆ ಎಕ್ಸ್ಟ್ರಾ. ಈಗ ನೋಡಿದ್ರಾ, ಹೋಟೆಲ್ ಅವ್ರಿಗೆ ಎಫೆಕ್ಟ್ ಆಗುತ್ತೆ ಅಂದ್ರೆ ಗ್ರಾಹಕರು ನಮ್ಗೆ ಎಫೆಕ್ಟ್ ಆಗ್ತೈತೆ. ವೆರಿ ಚಾಲಾಕ್ ಬ್ರೋ. ಪ್ರತಿ ಆರ್ಡರ್ಗೂ 25 ರೂಪಾಯಿ ಎಕ್ಸ್ಟ್ರಾ ಪೇ ಮಾಡ್ಬೇಕು ಗೈಸ್ ನಾವು. ಗೌತಮ್ ಎಕ್ಸ್ಟ್ರಾ ಕೊಡ್ತಾನೆ 25 ರೂಪಾಯಿ. ಮಚ್ಚಿ, ಪೂಜಾರಿ ಫಿಶ್ ಲ್ಯಾಂಡ್ ಫಿಶ್ ಚೆನ್ನಾಗಿರುತ್ತಾ, ಇಲ್ಲ ಅಂದ್ರೆ ಶೆಟ್ಟೀಸ್ ಲಂಚ್ ಹೋಮ್ ಫಿಶ್ ಚೆನ್ನಾಗಿರುತ್ತಾ ಅಂತ ಹೇಳೋಣ ಕಂಪೇರ್ ಮಾಡಿ. ನಾವು ಪೂಜಾರಿ ಫಿಶ್ ಲ್ಯಾಂಡ್ ಅಲ್ಲಿ ಆಲ್ರೆಡಿ ತಿಂದಿದೀವಲ್ವಾ. ಇವತ್ತು ಶೆಟ್ಟೀಸ್ ಲಂಚ್ ಹೋಮ್ ಅಲ್ಲಿ ಫಿಶ್ನ ತಿಂದು ಅಲ್ಲಿಗೂ ಇಲ್ಲಿಗೂ ಕಂಪೇರ್ ಮಾಡೋಣ ಹೆಂಗೈತೆ ಟೇಸ್ಟ್ ಡಿಫರೆನ್ಸ್ ಅಂತ. ಗೈಸ್, ಇದು ಪೀಕ್ ಲೆವೆಲ್ ಹ್ಯಾಪಿನೆಸ್ ಏನಂತ ಅಂದ್ರೆ, ನೆನ್ನೆದು CSK ಮ್ಯಾಚ್ ಹೈಲೈಟ್ಸ್ ಹಾಕೋರೆ. CSK ಅವರು 120ಕ್ಕೆ ಆಲ್ ಔಟ್ ಆಗಿದ್ರಲ್ಲ, ಅದನ್ನ CSK ಫ್ಯಾನ್ ಮುಂದೆ ಒಬ್ಬ RCB ಫ್ಯಾನ್ ಕುತ್ಕೊಂಡು ನೋಡ್ತಾ ಇದ್ರೆ ಮಜಾನೇ ಬೇರೆ ಅನ್ಕೊಳ್ಳಿ. ನೋಡಿ, CSK ಆದ್ರೂ ಯಾಕಂಗ್ ಸೋಲ್ತಾ ಬಿದ್ದವ್ರಲ್ಲ. ಧೋನಿ ಇಲ್ವಲ್ಲ. ಅಯ್ಯೋಪ್ಪ, ಬಾಸ್ ಇಲ್ಲ ಕಣ್ರಿ, ಬರ್ತಾರೆ ಬಂದ್ಮೇಲೆ ಇನ್ನೂ ಸೋಲ್ತಾರೆ ಅನ್ಸುತ್ತೆ. ಆಗ್ರು ಗೈಸ್, ಶೆಟ್ಟೀಸ್ ಲಂಚ್ ಹೋಮ್ ನ ಸ್ಪೆಷಲ್ ಚಿಕನ್ ಗೀ ರೋಸ್ಟು ತುಂಬಾನೇ ಫೇಮಸ್ ಇದು. ಮತ್ತೆ ಅಂಜಲ್ ತವಾ ಫ್ರೈನ ಹೇಳಿದೀವಿ. ಬನ್ನಿ ಇವಾಗ ಗೀ ರೋಸ್ಟ್ ಜೊತೆಗೆ ನೀರ್ ದೋಸೆನ ತಿನ್ನೋಣ. ರೆಡಿನಾ ಗೌತಮ್? ನೀರ್ ದೋಸೆ ನೋಡಿ ಎಷ್ಟು ಸಾಫ್ಟ್ ಆಗಿ ತೆಳ್ಳಗೈತೆ. 1 ಪ್ಲೇಟಲ್ಲಿ 4 ಪೀಸ್ ಹೇಳಿ ಬರುತ್ತೆ, ಸಾಕಾಗಲ್ಲ ಅಂದ್ಬಿಟ್ಟು ಇನ್ನೊಂದು ಹೇಳಿದೀವಿ. ಅದರಲ್ಲೂ ಚಿಕನ್ ಗೀ ರೋಸ್ಟ್ ಅಲ್ಲಿ ಲೆಗ್ ಪೀಸ್ನ ತಿಂತಾ ಇದ್ರೆ ಗೌತಮ್. ಬನ್ನಿ ಗೈಸ್, ಗೀ ರೋಸ್ಟ್ ತಿನ್ನೋಣ ಈಗ. ನೋಡಿ, ಫುಲ್ ಇದು ಮಸಾಲ. ಈ ಮಸಾಲನೇ ಅವರು ಸೀಕ್ರೆಟ್ ರೆಸಿಪಿ ಅಂತ ಹೇಳೋದು. ಬನ್ನಿ ಇವಾಗ ಟೇಸ್ಟ್ ಮಾಡೋಣ. ಹೆಂಗೈತೆ ಗೌತಮ್ ಆಲ್ರೆಡಿ ತಿಂದೇ ಬಿಟ್ಟು ಹೆಂಗೈತೆ? ಬನ್ನಿ ಗೈಸ್, ಇವಾಗ ನಾನು ಚಿಕನ್ ಗೀ ರೋಸ್ಟ್ನ ತಿಂತೀನಿ. ನೋಡಿ, ಫುಲ್ಲು ಗೀ ಇದೆ. ಚಿಕನ್ನು ಮತ್ತೆ ನೀರ್ ದೋಸೆ ಹಂಚ್ಕೊ ತಿನ್ನೋಣ ಗೈಸ್. ಟೇಸ್ಟ್ ಮಾತ್ರ ಸಖತ್ತಾಗೈತೆ, ನಂಗೆ ಇಷ್ಟ ಆಯ್ತು. ಜಾಸ್ತಿ ಗೀನೆಲ್ಲ ಏನಿಲ್ಲ, ಹೈಪ್ ತಕ್ಕನಾಗ ಐತೆ ಗೈಸ್ ಟೇಸ್ಟು. ಗೈಸ್, ನಾವಿವತ್ತು ಮೇನ್ ಚಾನಲ್ಗೆ ಒಂದು ಕ್ರೇಜಿ ಆಗಿರೋ ವಿಡಿಯೋ ಶೂಟ್ ಮಾಡ್ತಿದ್ವಿ. ಅದನ್ನ ಮಾಡ್ಬೇಕಾದ್ರೆ ಬ್ರೇಕ್ ತಗೊಂಡು ಇವಾಗ ಊಟಕ್ಕೆ ಬಂದಿರೋದು. ಅಲ್ಲೇನಾಗೋದು, ಗೀ ರೋಸ್ಟ್ ಮಾತ್ರ ಕ್ರೇಜಿ.
ಇನ್ನು ನಮ್ದು ಅಂಜಲ್ ತವಾ ಫ್ರೈ ತಿನ್ಬೇಕು. ಇವಾಗ ಜಸ್ಟ್ ವೈಟ್ ರೈಸು ಮತ್ತೆ ಫಿಶ್ ಕರಿ ಬಂದೈತೆ. ವೈಟ್ ರೈಸ್ ಜೊತೆ ಫಿಶ್ ಕರಿ ತಿನ್ನೋಣ. ಆಮೇಲೆ ಇನ್ನೊಂದು ಪ್ಲೇಟು ನೀರು ದೋಸೆ ಹೇಳಿದೀವಿ, ಅದು ಬರ್ತಾ ಇದೆ. ನಾವು ಇನ್ನೊಂದು ಪ್ಲೇಟ್ ನೀರು ದೋಸೆ ಹೇಳಿದ್ವಲ್ಲ, ಬಂತು. ಇನ್ನೂ ಒಂದು ಪ್ಲೇಟ್ ಹೇಳಿದ್ರು ತಿಂತೀವಿ ಅನ್ಸುತ್ತಲ್ವಾ. ಟೇಸ್ಟ್ ಚೆನ್ನಾಗಿದ್ರೆ ಗೈಸ್ ಹೊಟ್ಟೆಗೆ ಚೆನ್ನಾಗಿ ಇಡಿಸುತ್ತೆ ಗೈಸ್. ಆದ್ರೂ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಐತೆ ಅಂತ ಅನ್ಕೊಳ್ಳಿ. ಚಿಕನ್ ಗೀ ರೋಸ್ಟು ಎಷ್ಟು ಮಚ್ಚಿ? ಹಾಫ್ ಚಿಕನ್ ಗೀ ರೋಸ್ಟ್ ಇಲ್ಲಿ 480 ರೂಪಾಯಿ. ಇದು ಎಕ್ಸ್ಟ್ರಾ 20 ರುಪೀಸ್ ಗ್ಯಾಸ್ದೆಲ್ಲ ಸೇರಿದ್ರೆ 500 ರೂಪಾಯಿ ಹತ್ತತ್ರ ಆಗುತ್ತೆ. ಗೀ ರೋಸ್ಟ್, ಹಾಫ್ ಗೀ ರೋಸ್ಟೇನೆ 500 ರೂಪಾಯಿ. ಗೈಸ್ ನಾವು ಚಿಕನ್ ಗೀ ರೋಸ್ಟು ಮತ್ತು 2 ಪ್ಲೇಟು ನೀರು ದೋಸೆನ ತಿಂದು ಕಂಪ್ಲೀಟ್ ಮಾಡಿದ್ವಿ. ಇವಾಗ ನೆಕ್ಸ್ಟು ಅಂಜಲ್ ತವಾ ಫ್ರೈ ಗೈಸ್. ಅಂಜಲ್ ತವಾ ಫ್ರೈ ತಿನ್ಬಿಟ್ಟು ಪೂಜಾರಿ ಫಿಶ್ ಲ್ಯಾಂಡಲ್ಲಿ ಚೆನ್ನಾಗಿರುತ್ತೆ, ಇಲ್ಲಿ ಜಾಸ್ತಿ ಚೆನ್ನಾಗಿರುತ್ತೆ ನೋಡೋಣ ಗೈಸ್. ಇವಾಗ ಅಂಜಲ್ ಫಿಶ್ನ ಸಾಯಿಸೋಣ ಬನ್ನಿ. ಸತ್ತೋಗಿರೋದು ಏನೋ ಸಾಯಿಸ್ತೀಯ? ಈಕ್ವಲ್ ಕಟ್ ಮಾಡಲ್ಲ. ಈಕ್ವಲ್ ಆಗಿ ಮಧ್ಯ ಮೂಳೆ ಆಯ್ತು. ಹೌದಾ? ಇಲ್ಲ ಆಯ್ತು ನೋಡಿ, ದೊಡ್ಡ ಮೂಳೆ ಮಧ್ಯ ಇಲ್ಲ ಇಲ್ಲಿ ಮಚ್ಚ ಐತೆ. ನಾನು ಹೆಂಗೆ ಕ್ಲೀನಾಗಿ ಕಟ್ ಮಾಡಿದೆ ನೋಡು. ಯಪ್ಪ ದೇವ್ರೆ. ಗೈಸ್ ಇವಾಗ ಅಂಜಲ್ ತವಾ ಫ್ರೈ ತಿನ್ನೋಣ ಬನ್ನಿ. ನನಗೊಂದು ಪೀಸು, ಗೌತಮ್ಗೊಂದು ಪೀಸು, ಇಬ್ರು ತಿನ್ಬಿಟ್ಟು ಇವಾಗ ಟೇಸ್ಟ್ ಮಾಡ್ತೀವಿ. ಎತ್ಕೊಳೋ ಬನ್ನಿ ಗೈಸ್. ಶೆಟ್ಟೀಸ್ ಲಂಚ್ ಹೋಮ್ನ ಅಂಜಲ್ ತವಾ ಫ್ರೈ ತಿನ್ನೋಣ. ಹೆಂಗಾಯ್ತು ನೋಡೋಣ. ಅದಕ್ಕೆ ನೀನು ಚೆನ್ನಾಗಿದೆ. ಇವರು ಯೂಸ್ ಮಾಡೋ ಮಸಾಲೆನೇ ಒಂಥರ ಡಿಫ್ರೆಂಟಾಗಿ ಚೆನ್ನಾಗೈತೆ ಟೇಸ್ಟು. ವಿತ್ ಮಸಾಲೆ ತಿನ್ನೋಣ ಬನ್ನಿ ಇವಾಗ ಫಿಶ್ನ. ರೈಸ್ ಹಾಕೊಳ್ಳೋ. ಸಗರಾಗೈತೆ ಗೈಸ್ ಟೇಸ್ಟು ಅಲ್ವಾ? ವೈಟ್ ರೈಸ್ ಹಾಕೊಳ್ಳೋಣ ಬನ್ನಿ. ನಿಂಬೆಹಣ್ಣು ಹಾಕ್ಕೊಂಡು ಮೀನು ಫಿಶ್ನ ಒಂದು ಹಿಂಗೆ ಎತ್ಕೊಂಡು ತಿಂತಾ ಇದ್ರೆ ಹೆಂಗೆ ಚೆನ್ನಾಗಿದೆ ಗೊತ್ತಾ? ಸಕ್ಕತ್ತಾಗಿದೆ ಗೈಸ್. ಪಕ್ಕ ಇವಾಗ ನಾವು ಯಾವುದು ಕರಾವಳಿ ಸೈಡ್ ಊಟದ ಥರ ತಿಂತಾ ಇದೀವಿ. ಬಾಯ್ಲ್ಡ್ ರೈಸ್ ಒಂದು ಮಿಸ್ಸಿಂಗು. ಯಾವ ರೈಸ್? ಫಿಶ್ ಬಾಯ್ಲ್ಡ್ ರೈಸ್ ಅಂತ ಬರುತ್ತಲ್ಲ, ಬಾಯ್ಲ್ಡ್ ರೈಸ್ ಮೇಲೆ ಇದು ಮಾಮೂಲಿ ವೈಟ್ ರೈಸು. ಬಾಯ್ಲ್ಡ್ ರೈಸ್ ಜೊತೆ ಇದ್ದಿದ್ರೆ ಇನ್ನೂ ಸಖತ್ತಾಗಿರೋದು. ಬನ್ನಿ ಈಗ ಫಿಶ್ಶು, ಸಕ್ಕತ್ತಾಗಿದೆ. ಫಿಶ್ ಕರ್ರಿ ಜೊತೆಗೆ ತಿನ್ನೋಣ. ಅಷ್ಟಿಷ್ಟಿಂದ ತಿಂದಿರೋದಕ್ಕೆ ಒನ್ ಆಫ್ ದ ಬೆಸ್ಟ್ ಮೆಸ್ ಇದು. ಗೌತಮ್ಗೆ ನನ್ಗಿಂತ ಸ್ವಲ್ಪ ಜಾಸ್ತಿ ಇಷ್ಟ ಆಗ್ಬಿಟ್ಟೈತೆ. ಕ್ರೇಜಿ, ಸೂಪರ್, ಸಖತ್ತಾಗಿದೆ ಅಂತೆಲ್ಲ ತಿಂತ ಬಿದ್ದು. ನಿಜವಾದ ಚೆನ್ನಾಗಿದೆ ಕಣೋ. ಚೆನ್ನಾಗೈತೆ, ನಾನೇನು ಚೆನ್ನಾಗಿಲ್ಲ ಅಂದೆ. ಸವಿತಿದ್ದಾನೆ ಗೌತಮ್. ಪೂಜಾರಿ ಫಿಶ್ ಲ್ಯಾಂಡ್ ಚೆನ್ನಾಗಿದೆ. ಗೌತಮ್ ಫಸ್ಟ್ ಹೇಳ್ಬೇಕು ಅಂದ್ರೆ ಫಿಶ್ ತಿಂತಿರ್ಲಿಲ್ಲ. ಪೂಜಾರಿ ಫಿಶ್ ಲ್ಯಾಂಡಲ್ಲಿ ತಿನ್ಸಿದ್ದಾವ್. ಇವಾಗ ಶೆಟ್ಟೀಸ್ ಲಂಚ್ ಹೋಮಲ್ಲಿ ತಿನ್ಬಿಟ್ಟು ಪೂಜಾರಿ ಫಿಶ್ ಲ್ಯಾಂಡ್ಗಿಂತ ಚೆನ್ನಾಗೈತೆ ಅಂತ ಅವನು. ಎಲ್ಲಾನು ತಿಂದು ಮುಗಿಸಿದ್ವಿ. ಇವಾಗ 2 ಕೂಲ್ ಡ್ರಿಂಕ್ಸ್ನ ಹೇಳಿದೀವಿ. ಅದಾದ್ಮೇಲೆ ಸ್ಯಾಟಿಸ್ಫೈ ಆಗಿದ್ದಾನೆ. ಸ್ಯಾಟಿಸ್ಫೈ ಆಯ್ತಾ ಗೌತಮ್? 100% ಸ್ಯಾಟಿಸ್ಫೈ. ಗೌತಮ್ ಫುಲ್ 100% ಸ್ಯಾಟಿಸ್ಫೈ ಆಗ್ಬಿಟ್ಟಿದ್ದಾನೆ. ಚೆನ್ನಾಗಿ ಇಷ್ಟ ಆಯ್ತು ಗೈಸ್. ಟೇಸ್ಟ್ ಎಲ್ಲ ಅಂತೂ ಸಕ್ಕತ್ತಾಗೈತೆ ಟೇಸ್ಟ್. ಈಗೇನ ಟೇಸ್ಟ್ ಒಂದ್ ಪಿಲೋ ಕೊಟ್ಬಿಟ್ರೆ ಹಂಗೆ ಕಾರಲ್ಲಿ ಬಂದಿಲ್ಲ ಇವತ್ತು. ನಾವು ಕಾರಲ್ಲಿ ಬಂದಿರ್ ಕಾರಲ್ಲಿ ಹಂಗೆ ಮನಿಕ ಗೈಸ್. ಇಬ್ರು ಜ್ಯೂಸ್ ತಗೊಂಡ್ವಿ. ನಂದು 7 ಅಪ್, ಗೌತಮ್ದು ಕೋಲ್ಡ್ ಇದು ಕೋಕ್ ಕುಡಿತಾ ಇದೀವಿ ಇವಾಗ. ಮಚ್ಚಿ ಇಲ್ಲೇ ಹಾಕೋರ್ ನೋಡು ಎಲ್ಲೆಲ್ಲ ಐತೆ ಬ್ರಾಂಚು ಅಂತ. ಕುಂದಾಪುರ, ಜಯನಗರ್, ಕೋರಮಂಗ್ಲ, ಸದಾಶಿವನಗರ, RR ನಗರ್. ನಾವ್ ಎಲ್ಲಿಗೆ ಬಂದಿರೋದು ಇವಾಗ? ಜಯನಗರ್ ಬಂದಿದೀವಿ. ನಾನು RR ನಗರಕ್ಕೂ ಹೋಗಿದ್ದೀನಿ. ಮೇನ್ ಒಂದ್ಸತಿ ಮಚ್ಚಿ ಕುಂದಾಪುರಕ್ಕೆ ಹೋಯ್ತೀವಲ್ಲ, ಅವಾಗ ಕುಂದಾಪುರದಲ್ಲಿ ಟ್ರೈ ಮಾಡ್ಬೇಕು. ಗೈಸ್ ಗೌತಮ್ ನೋಡ್ದ ತುಂಬಾ ಕಾಸ್ಟ್ಲಿ ಅಂತಾನೆ, ನಾನು ನೋಡಿಲ್ಲ. ಬನ್ನಿ ಇವಾಗ ನಮ್ಮ ಸ್ಯಾಡ್ ಪಾರ್ಟ್ ಏನಂತ ಅಂದ್ರೆ ಬಿಲ್ ಪೇ ಮಾಡ್ಬೇಕು. ನನ್ನ ಪ್ರಕಾರ ಹೆವಿ ಆಗಿರುತ್ತೆ. ಎಷ್ಟೋ 1882 ಹತ್ರ 2000 ರೂಪಾಯಿ ಆಗೈತೆ ಗೈಸ್. ಇದ್ರಲ್ಲಿ 25 ರೂಪಾಯಿ ಎಕ್ಸ್ಟ್ರಾ ಎಲ್ಲ ಹಾಕೋರ್ ನೋಡು. ಗ್ಯಾಸ್ಗೆ 25 ರೂಪಾಯಿ ಜಾಸ್ತಿ ಮಾಡಿರೋದು ಇವರು. ಎಷ್ಟು ಅಂಜಲ್ಲು? 800 ರೂಪಾಯಿ. 800 ರೂಪಾಯಿ ಗೈಸ್ ಅಂಜಲ್ಲು. ನೀರ್ ದೋಸೆ 210 ರೂಪಾಯಿ. ಚಿಕನ್ ಗೀ ರೋಸ್ಟ್ 504 ರೂಪಾಯಿ. ಎಲ್ಲ ಆಡ್ ಮಾಡ್ಬಿಡೋರು ಅಲ್ಲೇನೆ. 104 ರೂಪಾಯಿ ದೋಸೆ. 90 ವೈಟ್ ರೈಸ್ 100 ರೂಪಾಯಿ. ಬನ್ನಿ ಗೈಸ್ ಈಗ ಪೇ ಮಾಡೋಣ. ಗೈಸ್ ಆಚೆ ಒಂದೊಂದು ಪೆಪ್ಸಿ ಕೋಕು ಚಿಕ್ಕ ಬಾಟ್ಲಲ್ಲಿ ತಗೊಂಡ್ ಕೊಡಿ 20 ರೂಪಾಯಿ ಇಲ್ಲ 50 ರೂಪಾಯಿ ಹಾಕೋರೆ. ಶೆಟ್ಟೀಸ್ ಲಂಚ್ ಹೋಮಲ್ಲಿ ಗೈಸ್ ಕಾಸ್ಟ್ಲಿ ಬಿಲ್ಲು 1882 ರೂಪಾಯಿ.
ಗೌತಮ್ ಏನ ಗೌತಮ್ ಚೆನ್ನಾಗಿ ತಿಂದಾಕ್ಬಿಟ್ಟ ಗೈಸ್. ಯಪ್ಪ ಚೆನ್ನಾಗಿದೆ ದೇವ್ರೇ. ಚೆನ್ನಾಗಿದೆ. ಚೆನ್ನಾಗಿತ್ತು ಆದ್ರೆ ಏನು ಇಬ್ರು ಈಕ್ವಲ್ ಆಗೇ ತಿಂದಿದೀವಿ. ಕಾಸ್ಟ್ಲಿ ಯಾವ್ದಂತಂದ್ರೆ ಅಂಜಲ್ಲು 800 ರೂಪಾಯಿ, 799. ಗೈಸ್ 1882 ರೂಪಾಯಿ ಪೇ ಮಾಡಿದೀವಿ ಶೆಟ್ಟಿ ಲಂಚ್ ಹೋಮ್ಗೆ. ಏನಿಲ್ಲ ಗೈಸ್, ಅಂಜಲ್ ಒಂದು ತಗೊಂಡ್ರೆ ತಗೊಳ್ದೆ 1,000 ರೂಪಾಯಿ ಆಗಿರೋದು ಬಿಲ್. ಫಿಶೇ ಕಾಸ್ಟ್ಲಿ, ಯಾಕಂದ್ರೆ ಫಿಶ್ ಎಲ್ಲಾ ಕಡೆನೂ ಕಾಸ್ಟ್ಲಿ. ನಾರ್ಮಲ್ ಆಗಿ 500 ಇರುತ್ತೆ, ಇಲ್ಲೇನೋ 800 ರುಪೀಸ್. ಇಲ್ಲ ಕಣೋ, ಫಿಶ್ ರೇಟ್ ಎಲ್ಲ ಅಷ್ಟೇನೆ ಅನ್ಸುತ್ತೆ. ನನಗೆ ಗೊತ್ತಿಲ್ವೇನೋ, ನಾನು ಸಮುದ್ರಕ್ಕೆ ಹೋಗಿ ಮೀನು ಹಿಡ್ಕೊಬರೋನು. ಉಡುಪಿ ಮಂಗಳೂರಲ್ಲೆಲ್ಲ ಕಮೆಂಟ್ ಅಲ್ಲಿ ಗೌತಮ್ನ ರೂಪಿ ಗೈಸ್. ಏನು ಸಮುದ್ರಕ್ಕೆ ಹೋಗಿ ಮೀನ್ ಹಿಡ್ಕೊಂಡ್ ಗೊತ್ತಂತ ಇವ್ನಿಗೆ 500 ರೂಪಾಯಿ ಅಂತೆ ಅಂಜಲ್ಲು. ನನಗೂ ಗೊತ್ತಿಲ್ಲ, ಕಮೆಂಟ್ ಅಲ್ಲಿ ಹಾಕಿ ಎಷ್ಟು ನಿಮ್ ಕಡೆ. ಗೈಸ್ ಚೆನ್ನಾಗಿ ತಿನ್ಕೊಂಡು ಇವಾಗ ಶೆಟ್ಟಿಸ್ ಲಂಚ್ ಹೋಮಿಂದ ಓಡ್ತಾ ಇದೀವಿ. ಯಾವ್ದೋ ಶೆಟ್ಟಿಸ್ ಕ್ಲಿನಿಕ್ ಹೋಮಲ್ಲ ಕಣ ಲಂಚ್ ಹೋಮ್. ಅದನ್ನೇ ಹೇಳಿದ್ದು. ಅಲ್ಲಿ ನೋಡು, ಇದೆಲ್ಲ ಅಕ್ವೇರಿಯಂ ಎಲ್ಲ ಐತೆ. ಮೀನ್ ಬೇಕಾಗೋತಾ? ಇಲ್ಲೇ ಸಾಕ್ಬಿಟ್ಟು ಇಲ್ಲೇ ಹಾಕೊಡ್ತಾರ? ಇಲ್ಲ ಕಣ, ಹಾ ಆತರ ಎಲ್ಲ ಮಾಡಲ್ಲ. ಬಾರಲ್ಲ ಹಿಡ್ಕೋಗೋಲ್ಲ ಫಸ್ಟ್ ಫ್ಲೋರ್ ಅಲ್ಲ. ಗೈಸ್ ನಾವು ಬೆಂಗಳೂರಲ್ಲಿ ವಿಡಿಯೋ ಮಾಡ್ಕೊಂಡು ಚೆನ್ನಾಗಿ ತಿನ್ಕೊಂಡು ಇವಾಗ ಚನ್ನಪಟ್ಟಣಕ್ಕೆ ಬಂದ್ವಿ. ಶೇಖರ್ ತೋಟದಲ್ಲಿ ಇದೀವಿ. ತುಂಬಾ ದಿನದಿಂದ ಶೇಖರ್ ಅಲ್ಲಿ ಅಂತ ಕಮೆಂಟ್ ಅಲ್ಲಿ ಹಾಕ್ತಿದ್ರಲ್ಲ, ಇಲ್ಲಿದ್ದಾನೆ ನೋಡಿ ಶೇಖರ್. ಅವ್ನು ಡಯಟ್ ಅಲ್ಲಿ ಇದ್ದಾನೆ ಗೈಸ್, ಅದಕ್ಕೆ ನೋಡ್ದೆ ರೀಲು ಸರ್ಪ್ರೈಸ್ ಆಗ್ಲಿಲ್ಲ, ನೋಡ್ದೆ. ಗೈಸ್ ಶೇಖರ್ ತೋಟ ಪಾಪ ಬರಗಾಲ ಬಂದ್ಬಿಟ್ಟು ಒಣಗೋಗ್ತೈತೆ. ಹಾಕ್ಸಿದ್ ಬೋರು ಕೂಡ ನೀರೇ ಬತ್ತಿಲ್ಲ ಕರೆಕ್ಟಾಗೆ. ಶೇಖರ್ ನಿನ್ನ ಮುಂದಿನ ನಡೆ ನೋಡಿ, ತಲೆ ಕೆಡ್ಸ್ಕೊಂಡು ಹೆಂಗಾಗ್ಬಿಟ್ಟವನೆ. ಏಯ್ ಶೇಖರ್ ಮೋಟರ್ ಆನ್ ಮಾಡ್ದಾಗ ಇದಕ್ಕೆ ಏನಂತಾರ ಶೇಖರ್? ಸ್ಪ್ರಿಂಕಲ್ ಆನ್ ಮಾಡ್ದ ನೋಡಿ, ತೋಟದಲ್ಲಿ ನೀರು ಹಾಕ್ತಾವನ ಇವಾಗ. ಅಡಿಕೆ ಮತ್ತೆ ತೆಂಗಿನ ಮರ ಅಷ್ಟು. ಮಧ್ಯೆ ಏನಾರು ನೆಟ್ಟಿದ್ಯಾ ಶೇಖರ್? ಇದು ಯಾವ ಗ್ಯಾಪಲ್ಲಿ ಇಲ್ಲಿ ಬಾಳೆ ಗಿಡ ನೆಡ್ತೆ? ಬಾಳೆಹಣ್ಣು ಬಂದವ? ಬಾಳೆಹಣ್ಣು ಕದ್ಬಿಟ್ಟವ್ರ? ಇಲ್ಲಿ ಎಲ್ಲಿ ಬಿಟ್ಟಿತ್ತು? ಆ ಕಡೆ ಕ್ಯಾಮ್ರಾ ಹಾಕ್ಸಿಲ್ವ ನೀನು? ಕ್ಯಾಮ್ರಾ ಹಾಕ್ಸ್ಬಿಟ್ಟು ಕಂಡಿಡಿ ಯೂಟ್ಯೂಬಲ್ಲಿ ಹಾಕೋಣ ಯಾರು ಕದ್ರು ಅಂತ. ಯಾರೋ ಶೇಖರ್ ತೋಟದಲ್ಲಿ ಬಾಳೆಹಣ್ಣು ಕತ್ಕೊಬಿಟ್ಟವ್ರು ನೋಡಿ. ಇಲ್ಲಿಂದ ಹೋಯ್ತದಲ್ವಾ ಶೇಖರ್ ಮೋಟ್ರು? ಆ ಲೈನೇ ಬೇರೆ ಈ ಲೈನೇ ಬೇರೆನಾ ಆನ್ ಮಾಡೋದು? ಆ ಕಡೆ ಆನ್ ಮಾಡೋದು ಹೆಂಗೆ? ಅಲ್ಲಿ ಈ ಕಡೆ ತಿರ್ಗಿಸಿದ್ರೆ ಆ ಕಡೆ ಹೋಯ್ತದ? ಈ ಕಡೆ ಆಫ್ ಮಾಡಿ ತಿರ್ಗಿಸ್ಬೇಕು. ನಂಗೆ ಗೊತ್ತಿಲ್ವನ. ಶೇಖರ್ ಎಳ್ನೀರು ಇದ್ರೆ ಕಿತ್ಕೊಬರೋಣ. ನೀರೇ ಇಲ್ಲ, ನೀರ್ ಆಯ್ತಲ್ಲ. ಮಳೆ ಬರ್ಬೇಕಣ್ಣ, ಮಳೆ ಬಂದ್ರೆ ಒಂದ್ ರೌಂಡ್ ಹೋಗಿ ಬರೋಣ. ಅಲ್ಲೆಲ್ಲ ಆಗಲ್ಲ, ಬಟ್ಟೆ ತಣ್ಣಗಾಗುತ್ತೋ. ಆಹಾ, ಮೇಲಿಂದ ಮಳೆ ಬಂದ್ರೆ ಚೆನ್ನಾಗಿರುತ್ತೆ ಕಣ. ದಗೆಗಾಲದಲ್ಲಿ ಅದು ನೀರ್ ಕಡ್ದಡ್ಗೆ ಒಂಥರ. ಇದು ನೀರ್ ಕಟ್ಟೋದಕ್ಕೂ ಇದಕ್ಕೂ ಭಾರಿ ಡಿಫ್ರೆನ್ಸ್ ಐತಿ. ಹೌದು, ರೈನ್ ಡ್ಯಾನ್ಸ್ ಸುತ್ತ ಲೈಟ್ ಹಾಕ್ಬಿಟ್ರೆ ರೈನ್ ಡ್ಯಾನ್ಸ್ ಇಲ್ಲಿಂದ. ಆದ್ರೂ ಮಳೆ ಬರೋದಕ್ಕೂ ಇದಕ್ಕೂ ಭಾರಿ ಡಿಫ್ರೆನ್ಸ್ ಇದೆ. ಅಲ್ಲ, ನೀರ್ ಕಟ್ಟೋದಕ್ಕೂ ಇದಕ್ಕೂ ಇದೊಂಥರ ಮಳೆ ಉಯ್ದಂಗೆ. ಹೌದು. ಎಷ್ಟಾಯ್ತು ಇದು ಹಾಕ್ಸಕ್ಕೆ? ಹೇಳ, ರೈತರಿಗೆ ಉಪಯೋಗ ಬರುತ್ತೆ ಅಂದಾಜಲ್ಲಿ. ರೈತರಿಗೆ ಎಲ್ಲ ಗೊತ್ತಿರ್ತದೆ, ನಮ್ಗೇನು ದೊಡ್ಡವರು. ಆದ್ರೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ವು ನೀರು ಬೀಳೋದು. ಶೇಖರ್ದೆ ಒಳ್ಳೆ ಜಾಬು ಬಿಡ, ನಮ್ದೆಲ್ಲರಿಗೂ ಹೋಲ್ಸ್ಕೊಂಡ್ರು. ಇವನ್ ತರ ಶೇಖರ್ ತರ ಫಾರ್ಮರ್ಸ್ ಆಗಕ್ಕಾಗುತ್ತಾ ನಾವು? ಕುಡಲಿ ಯಾಕೆ ಎಳೆ ಮಕ್ಳಂಗ ಬಾಟ್ಲು ಬಿಡ್ಬೇಕು ಕೂತಿದ್ಯಾ? ಅಲ್ಲಿ ಸನ್ಸೆಟ್ ಆಗುತ್ತೆ, ಬರೋ ಇಲ್ಲಿ ಹೋಗ್ರೆ ಸನ್ಸೆಟ್ ಆಯ್ತು. ಇದ್ರ ಹತ್ರ ನಡಿ, ಸ್ವಲ್ಪ ಹೊತ್ತು ನೀರು ಬೋರ್ ಹಾಕೋದ್ರೆ. ಗೈಸ್ ಇಲ್ಲಿ ನೋಡಿ, ಸನ್ಸೆಟ್ ಆಗ್ತಾ ಇದೆ. ಏನು ಕ್ರೇಜಿಯಾಗಿ ಕಾಣಿಸ್ತಾ ಇದೆ ನೋಡಿ. ಯಶ್ವಂತ್ ಮಾವಿನಕಾಯಿ ಕಿತ್ಕೊಬರಕ್ಕೆ ಹೋಯ್ತವನೆ, ಕದಿತಾವನೆ. ಹುಲಿ ಬೇಡ ಕಣೋ, ಈಚು ಕಣೋ. ಒಂದೇ ಒಂದು ಕಿತ್ಕೋ ಯಶ್ವಂತ್. ಈಚದು ಸೋತಾಪುರಿ ಇದ್ರ ಸೊನೆ ತಿನ್ಬೇಡ. ಔಷಧಿ ಹೊಡೆದಿರ್ತಾರೋ, ತೊಳೆದ್ಬಿಟ್ಟು ತಿನ್ಬೇಕು. ಗೈಸ್ ನಾವು ನಮ್ಮೂರ ಹತ್ರ ಹೊಸ ಸನ್ಸೆಟ್ ಪಾಯಿಂಟ್ ನ ಹುಡುಕಿದೀವಿ. ಬ್ರಿಡ್ಜ್ ಮಧ್ಯ ನೋಡಿ ಸನ್ಸೆಟ್ ಆಗುತ್ತೆ, ಬ್ರಿಡ್ಜ್ ಒಳಗೆ ಹೋಗುತ್ತೆ ಸನ್. ಇದು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಗೈಸ್.
ಏಯ್ ಗೌತಮ್ ಬರ್ತಾನೆ ಇಲ್ಲಿ ರೋಡಲ್ಲಿ. ಈ ರೋಡಲ್ಲಿ ಬರ್ತಾನ. ರಾಮನಗರ ಬರೋ ಅಲ್ಲೇ ಸೂರ್ಯ ನೋಡು ಯಶವಂತಲ್ಲಿ ಮೋಡಕ್ಕೆ ಸಿಗಾಕೊಂಡೈತೆ. ಅಲ್ಲಿ ನೋಡಿ ಹೆಂಗ್ ಕಾಣಿಸ್ತೈತೆ. ಬೆಟ್ಟನ ಏನದು ಮಧ್ಯೆ ಸಿಗಾಕೊಂಡಿರೋದು. ಸಾಗರಾಗಿ ಕಾಣಿಸ್ತೈತೆ. ಐಫೋನಲ್ಲಿ ಕಣ್ಣಲ್ಲಿ ಕಾಣಿಸ್ತಂಗೆ ಕಾಣಿಸಲ್ಲ ಬಿಡಿ ಗೈಸ್. ಎಕ್ಸ್ಪ್ರೆಸ್ ಹೈವೇಲಿ ನೋಡಿ ಗಾಡಿಗಳೆಲ್ಲ ಹೋಯ್ತಾವೆ. ಸಂಜೆ ಆಗೋಯ್ತು, ಎಲ್ಲ ಲೈಟ್ ಆನ್ ಮಾಡ್ಕೊಂಡವ್ರೆ. ಇನ್ನೇನು ಕತ್ಲೆ ಆಗುತ್ತೆ ಗೈಸ್. ಸನ್ಸೆಟ್ ಪಾಯಿಂಟಲ್ಲಿ ಸನ್ ಕಾಣ್ತಿಲ್ಲ ಇವಾಗ. ಸನ್ಸೆಟ್ ಆಗೋಯ್ತು. ಶೇಖರ್ ಏನಾಯ್ತು? ಇದೇನೋ ಹಿಂಗೆ ನೆಂದಾಗ್ಬಿಟ್ಟವನೆ. ಹೋಗಿ ಬಾಯಿ ಹೇಳ್ಕೊ ಹೋಗ್ಬೇಕಾದ್ರೆ ಚೆನ್ನಾಗೇ ಇದ್ದಲ್ಲೋ. ಇದೇನು ಹಿಂಗಾಗ್ಬಿಟ್ಟಿದ್ಯಾ ಶೇಖರ್? ಕೆಳಗಡೆ ನೀರು ಬರ್ತಾರಲ್ಲ ಆನ್ ಮಾಡಿದೆ ಹಾರ್ಬಿಡ್ತಾ. ಹೆಂಗ ಸ್ನಾನ ಆಯ್ತು ಬಿಡ. ಗೈಸ್, ಇವತ್ತಿನ ವ್ಲಾಗು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀವಿ. ಅಲ್ಲಿವರೆಗೂ ನಮ್ಮನ್ನ ಮಿಸ್ ಮಾಡ್ಕೋತೀರಿ. ಬಾಯ್.